ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲ್ಬೆ ಧ್ಯಾನವನ್ನು ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಎಫೆಸ 2:13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಓದಿದ ಈ ವಾಕ್ಯವು ಒಂದು ವಿಶೇಷವಾದ ವಾಕ್ಯ. ಈ ಮಾತುಗಳು ನೇರವಾಗಿ ಅನ್ಯ ಜನರು ಎಂಬುದಾಗಿ ಕರೆಸಿಕೊಂಡ ಜನಕೂಟಕ್ಕೆ ದೇವರು ಬರೆಸಿರುವ ಮಾತುಗಳು. ಅನ್ಯ ಜನರೆಂಬುದಾಗಿ ಹೇಳುವಾಗ ಅದರ ಅರ್ಥ ಹೀಗೆ: ಹಳೆ ಒಡಂಬಡಿಕೆ ಎನ್ನುವಂಥ ಈ ಒಡಂಬಡಿಕೆಯನ್ನು, ಹಳೆ ಒಡಂಬಡಿಕೆಯನ್ನು ದೇವರು ಭೂಮಿಯ ಮೇಲೆ ಒಂದು ಜನಾಂಗದೊಂದಿಗೆ, ಒಂದು ದೇಶದೊಂದಿಗೆ ದೇವರು ಮಾಡಿಕೊಳ್ತಾನೆ. ಹಾಗಾಗಿ ಹಳೆ ಒಡಂಬಡಿಕೆಯ ಅಸ್ತಿತ್ವ ದೇವರು ಮತ್ತು ಇಸ್ರೇಲ್ ಜನರ ನಡುವೆ ಮಾತ್ರ. ಹಾಗಾಗಿ ಇಸ್ರೇಲರು ಅಥವಾ ಯಹೂದ್ಯರೆನಿಸಿಕೊಂಡವರು ಇವರು ತಾವು ದೇವರಿಗೆ ಸ್ವಕೀಯರೆಂಬುದಾಗಿ ಅರಿತುಕೊಂಡು ಪ್ರಪಂಚದ ಮಿಕ್ಕ ಎಲ್ಲ ಜನಾಂಗಗಳನ್ನು ಅವರು ಅನ್ಯರು ಎಂಬುದಾಗಿ ಪರಿಗಣಿಸಿದರು. ಹಾಗಾಗಿ ವಾಕ್ಯದಲ್ಲಿ ಅದನ್ನು ಹಾಗೆ ಉಲ್ಲೇಖಿಸ್ತಾರೆ. ಹಾಗಾದರೆ ಇಸ್ರೇಲರಲ್ಲದವರು ಅಥವಾ ಯಹೂದ್ಯರೇತರರು, ಯಹೂದ್ಯರಲ್ಲದವರು ಇವರೆಲ್ಲರೂ ಅನ್ಯ ಜನರೆಂಬುದಾಗಿ ಪರಿಗಣಿಸಲ್ಪಡ್ತಾರೆ. ಅವರ ಕುರಿತಾದ ಅವರು ಹಿಂದಿನ ಕಾಲದಲ್ಲಿ ಎಂಥವ್ರು ಎನ್ನುವಂಥ ವಿವರಣೆಯನ್ನು ನಾವು ಈ ಮೇಲಿನ ವಚನದಲ್ಲಿ ಓದ್ಬೋದು. ಇದನ್ನು ನಾವು ಕೊಲೋಸ ಪತ್ರಿಕೆಯಲ್ಲಿ ಓದ್ಬೋದು. ಬಹಳ ವಿಶೇಷವಾಗಿ ಎಫೆಸ 2ನೇ ಅಧ್ಯಾಯದಲ್ಲಿ ಇದನ್ನ ಕೊಡಲಾಗಿದೆ. 11-12 ಹೀಗೆ ಹೇಳ್ತದೆ: ಅನ್ಯ ಜನರೆಂಬುದಾಗಿ ಹೇಳಿದರೆ ಅವರು ಯಾರು? ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳೋರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಹಾಗಾದರೆ ಅನ್ಯ ಜನರು ಎಂಬುದಾಗಿ ಹೇಳಿಕೊಳ್ಳುವಾಗ ಅವರು ಎಲ್ಲ ಸಂಗತಿಗಳಿಗೆ ಅವರು ಒಳಪಡ್ತಾರೆ ಅಥವಾ ಈ ಸಂಗತಿಗಳಿಗೆ ಅವರು ಸೇರ್ತಾರೆ. ಹಾಗಾದರೆ ಇಲ್ಲಿ ಕೊನೆಯದಾಗಿ ಹೇಳ್ತದೆ, ಅವರು ದೇವರನ್ನು ಅರಿಯದವರು, ಇವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ, ಹಾಗಾದರೆ ಅವರಿಗೆ ಮುಂದಿನ ಲೋಕದ ನಿರೀಕ್ಷೆ ಏನೆಂಬುದೇ ಅರಿಯದವರು. ಹೀಗೆ ನಾನಾ ಸಂಗತಿಗಳು ಹೇಳ್ತಾರೆ. ಇಂಥವರಾಗಿದ್ದವರು, ಇನ್ನು ದೇವರನ್ನು ಅರಿಯದವರು, ದೇವರಲ್ಲಿ ಸೇರಿದ ಈ ಜನರು ಈಗ ದೇವರಿಗೆ ಹತ್ತಿರದವರು, ದೇವರಿಗೆ ಸೇರಿದವರು, ದೇವರೊಂದಿಗೆ ಸಮಾಧಾನವಾದವರು. ಈಗ ದೇವರು ಇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಾನೆ. ಹಾಗಾಗಿ ದೇವರು ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳಿದ ಮೇಲೆ ದೇವರೀಗ ಹೊಸ ಒಡಂಬಡಿಕೆಯನ್ನು ತರ್ತಾನೆ. ಹೊಸ ಒಡಂಬಡಿಕೆ ಬಂದದ್ರಿಂದ ಅದರ ಹಿಂದಿನ ಒಡಂಬಡಿಕೆ ಹಳೆಯ ಒಡಂಬಡಿಕೆ ಆಯಿತು. ಈಗ ಹೊಸ ಒಡಂಬಡಿಕೆ ವಿಶೇಷತೆ ಏನು? ಹೊಸ ಒಡಂಬಡಿಕೆಯ ವಿಶೇಷತೆ ಏನೆಂಬುದಾಗಿ ಕೇಳಿದರೆ, ಇದರಲ್ಲಿ ಇಸ್ರೇಲರು ಮತ್ತು ಅನ್ಯ ಜನರು ಎಲ್ಲರೂ ಈಗ ದೇವರೊಂದಿಗೆ ಒಂದಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲರು ಮಾತ್ರ ದೇವರೊಂದಿಗೆ ಒಂದಾದದ್ದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇಸ್ರೇಲರೊಂದಿಗೆ ಅನ್ಯ ಜನರು ಕೂಡ. ಹಾಗಾಗಿ ಮುಂದಿನ ಈಗ ನಾವು ಓದಿದ 13ನೇ ವಚನದ ನಂತರದ ಭಾಗವನ್ನು ಓದುವಾಗ, ಈಗ 13ನೇ ವಚನದಲ್ಲಿ ದೇವರೊಂದಿಗೆ ನಾವು ಸಮಾಧಾನವಾಗಿದ್ದೇವೆ. ನಂತರದ ವಚನಗಳನ್ನ ಓದುವಾಗ 14, 15, 16 ಇದನ್ನೆಲ್ಲ ಓದುವಾಗ ನಾವು ಅನ್ಯ ಜನರು ಮತ್ತು ಇಸ್ರೇಲರು ಅವರು ಒಬ್ಬರಿಗೊಬ್ಬರು ಸಮಾಧಾನವಾದದ್ದು, ಶಿಲುಬೆಯಲ್ಲಿ ಕಾರ್ಯ ನೆರವೇರಿದು, ಇದನ್ನೆಲ್ಲ ನಾವಲ್ಲಿ ಓದ್ತೇವೆ. ಸರಿ, 13ನೇ ವಚನಕ್ಕೆ ನಾವು ನೇರವಾಗಿ ಬರೋಣ. ಎಂತಹ ನಿರೀಕ್ಷೆ ಮಾತನಾಡ್ತದೆ ಅಂತ ಹೇಳಿದರೆ, ಈಗಲಾದರೂ, ಹಾಗಾದರೆ ಮೊದಲು ನೀವು ಇಂಥವರಾಗಿದ್ರಿ ಅಥವಾ ಮೊದಲು ನೀವು ಅಂಥವರಾಗಿದ್ರಿ, ಆದರೆ ಈಗಲಾದರೂ ಎಂಥವರಾಗಿದ್ದೀರಿ? ಈಗ ಹೇಳ್ತಾನೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ್ರಿ. ಹಾಗಾದರೆ ಈಗ ನಾವು ಕ್ರಿಸ್ತ ಯೇಸುವನ್ನು ಸೇರಿಕೊಂಡವರು, ದೇವರನ್ನು ಸೇರಿಕೊಂಡವರು. ಇದು ಸಾಧ್ಯವಾದದ್ದು ಹೇಗೆ? ಯೇಸು ಕ್ರಿಸ್ತನೇ ಸುರಿಸಿದ ರಕ್ತದ ಮೂಲಕ, ಯೇಸುವಿನ ರಕ್ತದ ಮೂಲಕ ನಾವು ದೇವರಿಗೆ ಸಮೀಪಸ್ಥರಾದ್ವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ರಕ್ತದ ಮೂಲಕ ನಮಗಾದ ಅನೇಕ ಲಾಭಗಳಿವೆ. ರೋಮ ಪತ್ರಿಕೆಯಲ್ಲಿ ನಾವು ಹಿಂದೆ ಧ್ಯಾನಿಸಿದ್ದೇವೆ. 5ನೇ ಅಧ್ಯಾಯದ 9ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ಓದ್ತೇವೆ: ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ
ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ಹಾಗಾದರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರು. ಯೇಸು ಕ್ರಿಸ್ತನ ರಕ್ತದ ನಿಮಿತ್ತ ಮುಂದೆ ಬರುವ ದೈವ ಕೋಪದಿಂದ ನಾವು ನಿಶ್ಚಯವಾಗಿ ತಪ್ಪಿಸಿಕೊಳ್ಳುವವರು. ಅದೇ ವಿಧವಾಗಿ ಎಫೆಸ 2:13 ಹೇಳ್ತದೆ, ನಾವೀಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಯೇಸು ಕ್ರಿಸ್ತನ ಒಳಗೆ ಸೇರಿದ್ದೇವೆ ಮತ್ತು ಯೇಸು ಕ್ರಿಸ್ತನಿಗೆ ಸಮೀಪಸ್ಥರು ಅಥವಾ ದೇವರಿಗೆ ಸಮೀಪಸ್ಥರಾಗಿದ್ದೇವೆ. ಎಂತಹ ದೊಡ್ಡ ವಿಷಯ! ಹಾಗಾದರೆ ಒಬ್ಬ ಮನುಷ್ಯ ದೇವರಿಗೆ ಅತಿ ಹತ್ತಿರದವನಾಗಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಏನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲಿದೆ, ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಎಂತಹ ಶ್ರೇಷ್ಠ ಸಂಗತಿ! ದೇವರೆನ್ನುವಂಥ ಪದ ಬಹಳ ದೂರದ ಪದ. ಹಾಗಾದರೆ ಆ ದೂರದ ದೇವರನ್ನ ನಮಗೆ ಸಮೀಪಸ್ಥರನ್ನಾಗಿ ಮಾಡಿಕೊಟ್ಟದ್ದು ಯಾವುದು? ಯೇಸು ಕ್ರಿಸ್ತನ ಸುರಿಸಿದ ರಕ್ತ. ಈ ಸಮೀಪ ಎನ್ನುವಾಗ ಕೆಲವೊಮ್ಮೆ ನನಗೆ ಯೋಚಿಸಬೇಕನ್ನಿಸ್ತದೆ. ಹೇಗೆ? ಯೇಸು ಕ್ರಿಸ್ತನಿಗೆ ಅಪಾರ ಪ್ರಮಾಣ ಶಿಷ್ಯರಿದ್ರು. ಪ್ರಮಾಣದಲ್ಲಿ ಅವರಲ್ಲಿ ಆತನೊಂದಿಗೆ ಇರುವುದಕ್ಕಾಗಿ ಆತನು 12 ಮಂದಿಯನ್ನು ಆರಿಸಿಕೊಳ್ತಾನೆ. ಆ 12 ಮಂದಿ ಅಪಾರ ಪ್ರಮಾಣದ ಶಿಷ್ಯರಲ್ಲಿ ಆತನೊಂದಿಗೆ ಯಾವಾಗಲೂ ಇರುವುದಕ್ಕಾಗಿ 12 ಮಂದಿ. ಆ 12 ಮಂದಿಯಲ್ಲಿ ಯೇಸುವಿನ ಒಂದು ಅತಿ ನಿಕಟ ಪ್ರಾರ್ಥನಾವರ್ತಿಗಳಾಗಿ 3. ಆ 3ರಲ್ಲಿ ಒಬ್ಬ ಯೇಸುವಿನ ಎದೆಗೆ ಒರಗುವವನು. ಯೇಸು ಕ್ರಿಸ್ತನಿಂದ ಅಧಿಕ ಪ್ರಕಟಣೆಗಳನ್ನ ಪಡೆಕೊಂಡ ಒಬ್ಬ ವ್ಯಕ್ತಿ ಯಾರೆಂಬುದಾಗಿ ಕೇಳಿದರೆ ಯೇಸು ಕ್ರಿಸ್ತನ ಎದೆಗೆ ಒರಗಿದವನೇ. ಹಾಗಾದರೆ ನಾವು ದೇವರಿಗೆ ಸಮೀಪಸ್ಥರೆಂಬುದಾಗಿ ಹೇಳುವಾಗ ಯಾವ ಮಟ್ಟಕ್ಕೆ? ನಾವು ಯೇಸು ಕ್ರಿಸ್ತನಿಗೆ ಸಮೀಪಸ್ಥರು ಅಥವಾ ದೇವರಿಗೆ ಸಮೀಪಸ್ಥರು ಎಂಬುದಾಗಿ ಹೇಳುವಾಗ ಯಾವ ಮಟ್ಟಕ್ಕೆ? ಆತನೊಂದಿಗೆ ಇರುವಂಥ ಅಪಾರ ಪ್ರಮಾಣದ ಶಿಷ್ಯರ ಒಳಗೆ ನಾವೋ ಅಥವಾ ಆತನೊಂದಿಗೆ ಇದ್ದು ಆತನು ಹೇಳುವ ಕಾರ್ಯಗಳನ್ನ ಮಾಡುವ 12 ಮಂದಿ ಅಪೊಸ್ತಲರ ಹಾಗೂ ಅಥವಾ ಆತನೊಂದಿಗೆ ಅತಿ ನಿಕಟ ಪ್ರಾರ್ಥನಾವರ್ತಿಗಳಾಗಿರುವ 3 ಹಾಗೂ ಆ 3ರಲ್ಲಿ ಯೇಸುವಿನ ಎದೆಗೆ ಒರಗುವ ಒಬ್ಬ ಯೋಹಾನನಂತೆಯೋ? ಯೇಸುವಿನ ರಕ್ತ ನಮಗೆ ದೇವರನ್ನ ಅತಿ ಸಮೀಪಕ್ಕೆ ನಾವು ಸಂಧಿಸಲಿಕ್ಕೆ ನಮಗೆ ಈಗ ಅನುವು ಮಾಡಿಕೊಟ್ಟದೆ. ನಿನಗೆ ಅನುವು ಮಾಡಿಕೊಟ್ಟದೆ. ಈ ರಕ್ತದ ನಿಮಿತ್ತ ನೀನಿನ್ನೂ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸುರಿಸಿದ ರಕ್ತದ ನಿಮಿತ್ತ, ಆತನು ನಮಗಾಗಿ ಸುರಿಸಿದ ರಕ್ತದ ನಿಮಿತ್ತ ನೀನಿನ್ನೂ ದೇವರಿಗೆ ದೂರದವನಲ್ಲ, ನೀನು ದೇವರಿಗೆ ಹತ್ತಿರದವನು. ದೇವರಿಗೆ ಸ್ತೋತ್ರ. ಸಂತೋಷ ಪಡೋಣ, ಸಂಭ್ರಮ ಪಡೋಣ. ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವ ಮಾತನ್ನು ಬಿಟ್ಟು ಬಿಡ್ರಿ. ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಆತನು ಸುರಿಸಿದ ರಕ್ತದಿಂದ ಆತನು ದೂರವಾಗಿದ್ದ ನಮ್ಮನ್ನು ಅಥವಾ ದೇವರನ್ನು ಬಿಟ್ಟು ದೂರವಾಗಿ ಹೋಗಿದ್ದ ನಮ್ಮನ್ನು ತಾನೇ ತನ್ನ ಎದೆಗೆ ಎಳಕೊಂಡು ಅಪ್ಪಿಕೊಳ್ಳುವನಾಗಿದ್ದಾನೆ. ನೀನು ದೇವರಿಂದ ಕೈ ಬಿಡಲ್ಪಟ್ಟವನಲ್ಲ, ದೆಸೆಗೆಟ್ಟವನಲ್ಲ. ಯೇಸುವಿನ ರಕ್ತದ ನಿಮಿತ್ತ ನೀನು ದೇವರಿಗೆ ಸಮೀಪಸ್ಥನಾಗಿದ್ದೆ. ಆತನ ಎದೆಗೆ ಹೊರಗೆ ಮಾತನಾಡಿದ ಯೋಹಾನಂತೆ ನಿನ್ನನ್ನು ಒಪ್ಪಿಸಿಕೊಡು. ಪ್ರಾರ್ಥನೆ ಮಾಡೋಣ. ದೇವರೇ, ನೀನೆಲ್ಲಿದ್ದಿ, ನೀನು ಯಾರೆಂಬುದಾಗಿ ಪ್ರಪಂಚದ ಜನರು ನಿನ್ನನ್ನು ಕಂಡುಕೊಳ್ಳುವುದಕ್ಕಾಗಿ ಧವಗಿಸ್ತಿರುವಲ್ಲಿ ನೀನು ಪ್ರತಿಯೊಬ್ಬೊಬ್ಬರು ಕರ್ತನೆ ನಿನಗೆ ಸಮೀಪಸ್ಥರಾಗುವುದಕ್ಕಾಗಿ, ನಮ್ಮೊಬ್ಬೊಬ್ಬರಿಗಾಗಿ ನೀನು ರಕ್ತವನ್ನು ಸುರಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕರ್ತನೆ ಸುರಿಸಿದ ರಕ್ತದ ನಿಮಿತ್ತವೇ ದೇವರೇ ನಾವು ನಿನಗೆ ಸಮೀಪಸ್ಥರಾಗುವಂತೆ ನೀನು ಮಾಡಿದಿ. ಇಂಥ ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನೊಂದಿಗೆ ಇರುವಂಥ ಆ ಶಿಷ್ಯಕೂಟದಲ್ಲಿ ನಾವಿದ್ದೇವೋ ಅಥವಾ ನಿನ್ನೊಂದಿಗೆ ನಿಕಟ ಪ್ರಾರ್ಥನಾವರ್ತಿಗಳಾಗಿ ಆ 3ರಂತೆ ನಾವಿದ್ದೇವೋ ಕರ್ತನೆ, ಅವರಲ್ಲಿ ಒಬ್ಬನು ನಿನ್ನ ಎದೆಗೆ ಒರಗುವವನು, ನಿನ್ನಿಂದ ಪ್ರಕಟಣೆಗಳನ್ನ ಪಡ್ಕೊಳ್ಳುವನು, ಪರಲೋಕದ ದರ್ಶನ ಪಡ್ಕೊಳ್ಳುವನು, ನಿನ್ನ ಮುಂದಿನ ನಡೆ ಯೋಜನೆ ನಿನ್ನ ಚಿತ್ತವು ಏನೆಂಬುದನ್ನು ತಿಳ್ಕೊಳ್ಳುವವನು. ಕರ್ತನೆ, ಇಂಥವರಾಗಿ ನಮ್ಮನ್ನು ಮಾಡು. ಈ ವಾಕ್ಯವನ್ನು ಕೇಳುವಂಥ ಪ್ರಿಯರನ್ನು ಕನಿಕರಿಸು ಸ್ವಾಮಿ. ನಾನಾ ವಿಧದ ಹೋರಾಟದಲ್ಲಿ ಕರ್ತನೆ ನನಗೆ ಯಾರಿಲ್ಲೆಂಬುದಾಗಿ ಕರ್ತನೆ ಚಡಪಡಿಸುವಂಥ ಮಕ್ಕಳನ್ನು ಕನಿಕರಿಸಿ ಕರ್ತನೆ, ನಿನ್ನ ರಕ್ತದ ಮೂಲಕ ಇವರು ನಿನಗೆಷ್ಟು ಸಮೀಪರೆಂಬಂಥ ಅನುಭವದೊಳಗೆ ಇವ್ರನ್ನ ನಡೆಸು. ಇವರ ಹೃದಯ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಸಾಮೀಪ್ಯತೆಯನ್ನು ಕರ್ತನೆ ಕಂಡುಕೊಂಡು ಇವರು ಸಂಭ್ರಮಿಸಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿನ್ನ ಮಹಾದಯೆ ಇವರ ಮೇಲೆ ಉಂಟಾಗಲಿ. ಆಶೀರ್ವದಿಸಿರಿ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.